ನಾವು ತಲೆ ತಗ್ಗಿಸ್ಕೊಂಡು ನಡೆಯೋದು ಸರಿನೇ, ಆದ್ರೆ ನಮ್ ತಲೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋರಿರುವಾಗ ನಾವು ತಲೆ ಎತ್ತಿ ನಿಲ್ಬೇಕು ಮುನ್ಸ್ವಾಮಿ ಅವ್ರೆ. ಆಗ್ಲೇ ಅವ್ರಿಗೆ ನಾವೇನು ಅಂತ ಗೊತ್ತಾಗೋದು. ಬಿಡಿ ಅಕ್ಕ, ಒಳಗಡೆ ಹೋಗೋಣ ಬನ್ನಿ. ಇಲ್ಲೇ ಇದ್ರೆ ನಂಗೆ ಮುಜುಗರ ಆಗುತ್ತೆ. ಉಷಾ, ನಿಂತ್ಕೋ. ನಿನಗೆ ಯಾಕೆ ಮುಜುಗರ ಆಗುತ್ತೆ? ತಪ್ಪು ಮಾಡಿರೋರು ತಲೆ ತಗ್ಗಿಸ್ಕೊಂಡು ಹೋಗೋದು. ಬದಲಾಗ್ಬೇಕಾಗಿರೋದು ಈ ಸಮಾಜ, ನೀನಲ್ಲ. ಬಾ ನನ್ ಜೊತೆ. ಯಾರೀ ಅದ್ ಮನೆ ಒಳಗಡೆ? ಏನ್ರಿ ನಿಮ್ ಪ್ರಾಬ್ಲಮ್ಮು? ಯಾಕೆ ಮೇಡಮ್ ಈ ಥರ ಮಾತಾಡ್ತಿದ್ದೀರಾ? ಏನಾಯ್ತು? ಯಾಕೆ ಉಷನ್ ನೋಡಿದ ತಕ್ಷಣ ಒಳಗಡೆ ಹೋದ್ರಿ? ಮೇಡಮ್ ಇದು ಒಳ್ಳೆ ಜನ ಇರೋ ವಟಾರ. ಏನ್ರಿ ನಿಮ್ ಮಾತಿನ ಅರ್ಥ? ಉಷಾ ನಿಮ್ ಮುಂದೆನೆ ಆಡಿ ಬೆಳೆದಂತ ಹುಡುಗಿ, ಅವಳ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಅವಳ ಬಗ್ಗೆನೇ ಇಷ್ಟು ಹಗುರವಾಗಿ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಮೇಡಮ್ ನಿಮ್ಮ ಬುದ್ಧಿವಾದ ಏನೆಲ್ಲ ಟೇಷನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾವು ಹೇಗಿರ್ಬೇಕು ಅಂತ ನೀವು ಹೇಳಕ್ ಬರಬೇಡಿ. ಓ, ಮನ್ಸನ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅದು ನಿಮ್ಗೆ ಬೇಡದೆ ಇರೋ ಬುದ್ಧಿವಾದ ಹೇಳ್ದಂಗಾಗತ್ತಾ? ಅಲ್ಲ ರೀ, ಈ ಹುಡುಗಿನ ನೋಡ್ಕೊಂಡು ಅಷ್ಟೊಂದು ಕೀಳಾಗಿ ಮಾತಾಡ್ತಿದ್ದೀರಲ್ಲ, ಒಂದ್ ವೇಳೆ ನಿಮ್ಮನೇಲೂ ಇದೇ ರೀತಿ ಆಗಿದ್ದಿದ್ರೆ ನಿಮ್ ರಿಯಾಕ್ಷನ್ ಇದೇ ಇರ್ತಿತ್ತಾ? ಯಾಕೆ ಮೇಡಮ್ ಪರ್ಸ್ನಲ್ ಆಗಿ ತಗೋತಾ ಇದ್ದೀರಾ? ಯಾಕೆ ಅಂದ್ರೆ ನಿಮ್ಗಳಿಗೆ ತಿಳುವಳಿಕೆ ಅವಶ್ಯಕತೆ ಇದೆ, ಅದಕ್ಕೆ. ಈಗ ನೀವು ಗಾಡಿಲಿ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ, ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗೋಗುತ್ತೆ. ಆಗ ರೋಡಿಗೆ ಇಳ್ದಿದ್ದೆ ತಪ್ಪಾಯ್ತು ಅಂತ ಅಂದ್ಕೊಳ್ಳೋದಕ್ಕಾಗತ್ತಾ? ತಪ್ಪು ಮಾಡ್ದವ್ರನ್ನ ಬಿಟ್ಟು ಇವಳನ್ನ ಯಾಕೆ ನೆಗೆಟಿವ್ ಆಗಿ ನೋಡ್ತಿದ್ದೀರಾ? ಇವಳಿಗೆ ಈ ಸಂದರ್ಭದಲ್ಲಿ ಬೇಕಾಗಿರೋದು ನಿಮ್ಮ ಚುಚ್ಚು ಮಾತುಗಳಲ್ಲ, ಸಿಂಪತಿನೂ ಅಲ್ಲ. ಅವಳು ನಿಮ್ಮ ಹಾಗೆ ಒಬ್ಬ ಮನುಷ್ಯಳು ಅನ್ನೋ ಅರಿವು ಅಷ್ಟೆ. ಅದು ಇಷ್ಟು ಕಾಸ್ಟ್ಲಿ ಆಗೋಯ್ತಾ ನಿಮ್ ವಟಾರದಲ್ಲಿ? ನಿಮ್ಗೂ ಸತ್ಯ ಗೊತ್ತಿದೆ, ಆದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ನಿಮ್ ಪ್ರತಿಷ್ಠೆ ಅಡ್ಡ ಬರ್ತಿದೆ ಅಲ್ವಾ? ಅವಳನ್ನ ಮೊದ್ಲಿನ ತರಾನೇ ನೋಡಿ, ಇಷ್ಟು ವರ್ಷ ಒಟ್ಟಿಗೆ ಇದ್ದವ್ರು ನೀವು. ಇಂಥ ಪರಿಸ್ಥಿತಿಗೆ ಅವಳ ಕೈ ಹಿಡಿದು ಅವಳನ್ನ ಮುಂದೆ ನಡೆಸ್ಬೇಕು. ಅವಳನ್ನ ನಿಮ್ ಜೊತೆಲಿ ಹುಟ್ಟಿರೋ ಅಕ್ಕನೋ ತಂಗಿನೋ ಅಂದ್ಕೊಂಡು ಧೈರ್ಯ ಹೇಳ್ಬೇಕು ನೀವು ಅವಳಿಗೆ. ಅದನ್ ಬಿಟ್ಟು ಈ ತರ ನಡ್ಕೊಳ್ಳೋದಲ್ಲ. ಉಷಾ, ನೀನ್ ಹೋರಾಡಿದ್ಯಾ, ಧೈರ್ಯವಾಗಿರು. ನಿಮ್ ತಂದೆನ ಚೆನ್ನಾಗಿ ನೋಡ್ಕೊ. ಈ ಸಮಾಜ ನಿನ್ನನ್ನ ತಿರುಗಿ ನೋಡ್ಬೇಕು, ಆ ರೀತಿ ಬೆಳಿ. ಅದೇ ನೀನ್ ನನಗೆ ಮಾಡೋ ದೊಡ್ಡ ಉಪಕಾರ, ಅದನ್ನ ಮರಿಬೇಡ. ಥ್ಯಾಂಕ್ಸ್ ಅಕ್ಕ. ಸಾರಿ ಉಷಾ, ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡೆ. ಥ್ಯಾಂಕ್ ಯು ಮೇಡಮ್, ಕಣ್ ತೆರೆಸಿದ್ರಿ. ಪುಟ, ಉಷಾ ಅಕ್ಕ. ಇನ್ಸ್ಪೆಕ್ಟರ್ ಸತ್ಯ ಗುಂಡಿಗೆ ಬಲಿಯಾದ ಅತ್ಯಾಚಾರಿ ಹರ್ಷಿತ್. ಅತ್ಯಾಚಾರಿಯ ಯುಗಾಂತ್ಯ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದ ಕಾಮುಕನನ್ನ ತನ್ನ ಎನ್ಕೌಂಟರ್ನಿಂದ ಶಿಕ್ಷಿಸಿದ ದಕ್ಷ ಅಧಿಕಾರಿ ಇನ್ಸ್ಪೆಕ್ಟರ್ ಸತ್ಯ. ಎಲ್ಲೆಲ್ಲೂ ಸತ್ಯಗೆ ಅಭಿನಂದನೆಗಳ ಮಹಾಪೂರ. ಅತ್ಯಾಚಾರ ಪ್ರಕರಣದ ಆರೋಪಿ ಹರ್ಷಿತ್ನನ್ನ ಕೋರ್ಟ್ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ವೇಳೆ ಅತ್ಯಾಚಾರಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಉರ್ಮಿ, ನೋಡಿದ್ಯಾ ನನ್ನ ಸೊಸೆನ? ಕಾನೂನು ಕೊಡಕ್ಕಾಗದೇ ಇರೋ ಶಿಕ್ಷೆನ ನನ್ನ ಸೊಸೆ ಸತ್ಯನೇ ಕೊಟ್ಬಿಟ್ಲು. ನಿಜ ಅಕ್ಕ, ಆ ಪಾಪಿಗೆ ಶಿಕ್ಷೆ ಆಗಿರೋದನ್ನ ನೋಡಿ ಖುಷಿ ಆಗ್ತಿದೆ. ಮುನ್ಸ್ವಾಮಿ ಮತ್ತೆ ಉಷನ್ ಸಂಕಟ ನೋಡೋಕೆ ಆಗ್ತಿರ್ಲಿಲ್ಲ. ಸತ್ಯ ಸರಿಯಾದ ಕೆಲಸನೇ ಮಾಡಿದಾಳೆ ಅಲ್ವಾ? ಶಿಕ್ಷೆ ಭಯ ಇಲ್ಲದೆ ಹೋದ್ರೆ ಸಮಾಜ ಸುಧಾರಣೆ ಆಗಲ್ಲ ಉರ್ಮಿ. ನಮ್ಮ ಸತ್ಯ ನಿಜವಾಗ್ಲೂ ಒಳ್ಳೆ ನಿರ್ಧಾರನೆ ತಗೊಂಡಿದ್ದಾಳೆ. ಅದೇನೋ ನಿಜ ಅಕ್ಕ, ಆದರೆ ಇದರಿಂದ ನಮ್ಮ ಸತ್ಯಂಗೆ ತೊಂದರೆ ಆಗಲ್ಲ ಅಲ್ವಾ? ತೊಂದರೆ 1000 ಬರಲಿ ಕಣೆ, ಎದುರಿಸಿದ್ರೆ ಆಯ್ತು. ನ್ಯಾಯವಾಗಿರೋದು ಮುಖ್ಯ. ಎಷ್ಟೆಷ್ಟು ಅನ್ಯಾಯ ಮಾಡಿದವರೇ ಆರಾಮಾಗಿಲ್ವಾ?
ಅಷ್ಟಕ್ಕೂ ನಮ್ಮ ಸತ್ಯ ಮಾಡಿರೋ ಕೆಲಸ ಸಮಾಜದಲ್ಲಿ ಒಂದು ಮಾದರಿಯಾಗಿ ಉಳಿಯುತ್ತೆ. ಹಾಗಾಗಿ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕ್ಕ, ನಿಮ್ಮ ಅತ್ತೆ ಸೊಸೆ ಧೈರ್ಯನ ಯಾರಾದರೂ ಮೆಚ್ಚಲೇಬೇಕು ನೋಡು. ತಾಯಿಗೆ ತಕ್ಕ ಮಗಳು ಅನ್ನೋದು ವಾಡಿಕೆ, ಆದರೆ ಇಲ್ಲಿ ಮಾತ್ರ ಅತ್ತೆಗೆ ತಕ್ಕ ಸೊಸೆ. ಸುಮ್ಮನೆ ಇರು ಊರ್ಮಿ. ಆದರೆ ನನಗಂತೂ ನನ್ನ ಸೊಸೆ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಕಣೆ. ಏನು ಮಾಡೋದು, ಹೆಣ್ಣನ್ನು ದೇವಿಗೆ ಹೋಲಿಸ್ತಾರೆ. ಯಾವಾಗ ರಾಕ್ಷಸರನ್ನ ತ್ರಿಮೂರ್ತಿಗಳೇ ಕೊಲ್ಲಕ್ಕಾಗದೇ ಇದ್ದಾಗ ಆ ಜಗನ್ಮಾತೆ ಅಮ್ಮನವರ ಅವತಾರ ಎತ್ತದಂತೆ. ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಊರ್ಮಿ. ನೋಡೀಗ ನನ್ನ ಸೊಸೆನೇ ಅದನ್ನು ಸತ್ಯ ಅಂತ ನಿರೂಪಣೆ ಮಾಡಿಬಿಟ್ಟಿದ್ದಾಳೆ. ಅಕ್ಕ, ಜೀಪ್ ಬಂತು ಅನ್ಸತ್ತೆ, ಸತ್ಯ ಬಂದಿರಬೇಕು. ಏ ಹುಡುಗಿ, ಅಲ್ಲೇ ನಿಂತ್ಕೋ. ಅತ್ತೆ, ಅದು ಇಲ್ಲೇ ನಿಂತ್ಕೋ ಅಂತ ಹೇಳಿದ್ನಲ್ಲ. ಅತ್ತೆ, ಈಗ ಏನಾಯ್ತು ಅಂತ? ಅಮ್ಮನವರ ಅಂಶ ನಿನ್ನ ಮೈ ಮೇಲೆ ಬಂದಿದೆ ಅನ್ನೋ ಹಾಗೆ ದುಷ್ಟರನ್ನ ಸಂಹಾರ ಮಾಡಿ ಬಂದಿದೀಯ. ಆ ನಿನ್ನ ಕೋಪ ಆಕ್ರೋಶ ಎಲ್ಲ ತಣ್ಣಗಾಗ್ಲಿ ಅಂತ ಇಲ್ಲಿ ನಿಲ್ಸಿದ್ದೀನಿ. ಉರ್ಮಿ, ಹೋಗು. ಅತ್ತೆ, ಇದೆಲ್ಲ ಏನು? ಸುಮ್ಮನೆ ನಿಂತ್ಕೋ ಅಂತ ಹೇಳಿಲ್ವಾ? ಏ ಹುಡುಗಿ, ನನಗೆ ನಿನ್ ಕಂಡ್ರೆ ತುಂಬಾ ಸಂತೋಷ, ಹೆಮ್ಮೆ ಅನಿಸ್ತಾ ಇದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತನ್ನ ಇವತ್ತು ನೀನು ಸುಳ್ಳು ಮಾಡ್ಬಿಟ್ಟೆ. ಕಾನೂನಿಂದ ತಪ್ಪಿಸ್ಕೋತಾ ಇದ್ದ ದುಷ್ಟನಿಗೆ ನೀನೇ ಶಿಕ್ಷೆ ಕೊಟ್ಬಿಟ್ಟೆ. ನಿಮಗೆ ಇದರಿಂದ ಕೋಪ ಬರಲಿಲ್ವಾ ಅತ್ತೆ? ಕೋಪನ ಅಲ್ವೇ ಹುಡುಗಿ, ನಾನೇ ನಿನಗೆ ಹೇಳಿರ್ಲಿಲ್ವಾ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ಬೇಕೇ ಹೊರತು ಶಿಕ್ಷೆ ಯಾರು ಕೊಟ್ರು ಅನ್ನೋದಲ್ಲ ಅಂತ. ನೀನ್ ಮಾಡಿರೋ ಕೆಲಸನ ಕೋರ್ಟ್ ಮಾಡಿದಿದ್ರೆ ನಮಗೆ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು. ಆ ಕೆಲಸನ ನೀನ್ ಮಾಡಿದ್ಯಾ, ನಿನ್ನನ್ನು ಮೆಚ್ಕೋತಾ ಇದ್ದೀನಿ. ನಾವಿಬ್ಬರಷ್ಟೇ ಅಲ್ಲ ಸತ್ಯ, ಎಲ್ಲರೂ ನಿನ್ನ ಬಗ್ಗೆ ಹೆಮ್ಮೆ ಪಡ್ತಿದ್ದಾರೆ. ನೀ ಈ ಕೇಸ್ಗೋಸ್ಕರ ಎಷ್ಟು ಬಡ್ದಾಡಿದ್ಯಾ ಅಂತ ಎಲ್ಲರೂ ನೋಡಿದ್ದಾರೆ. ಆ ಕೇಸ್ ಹಾಗೆ ಕೈ ಜಾರಿ ಹೋಗುವಾಗ ಯಾವ ನಿರ್ಧಾರ ತಗೋಬೇಕೋ ನೀನು ಅದೇ ನಿರ್ಧಾರನ ತಗೊಂಡಿದ್ಯಾ. ಇಲ್ಲೇ ನಿಂತ್ಕೊಂಡು ಮಾತಾಡಬೇಡ, ಒಳಗಡೆ ಬಾ, ದೇವ್ರಿಗೆ ದೀಪ ಹಚ್ಚಬೇಕು. ಒಳ್ಳೇದೇ ಮಾಡಿದ್ಯಾ ಹುಡುಗಿ. ದೇವರಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚು, ಎಲ್ಲ ಒಳ್ಳೇದಾಗತ್ತೆ. ನನ್ನ ಸೊಸೆ ಅತ್ಯಾಚಾರಿಯೊಬ್ಬನ ಮಟ್ಟ ಹಾಕಿ ಈ ಸಮಾಜನ ಕಾಯೋ ಕೆಲಸ ಮಾಡಿದ್ದಾಳೆ. ಅವಳಿಗಿದರಿಂದ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾಪಾಡೋ ಹೊಣೆ ನಿಂದಪ್ಪ. ಅವಳಿಗೆ ಶ್ರೀರಕ್ಷೆಯಾಗಿ ನೀನೇ ಇರಬೇಕು. ಸತ್ಯ, ಯಾಕಮ್ಮ ಸಪ್ಪಗಿದ್ದೀಯಾ?
ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರಾಯರೇ. ಪರವಾಗಿಲ್ಲ ಹೇಳಮ್ಮ. ನಿನ್ನ ಮುಖ ನೋಡಿದ್ರೇನು ಗೊತ್ತಾಗುತ್ತೆ ಏನೋ ಯೋಚನೆ ಮಾಡ್ತಿದ್ದೀಯಾ ಅಂತ. ಅದೇನು ಅಂತ ಹೇಳಮ್ಮ. ಏನಿಲ್ಲ ರಾಯರೇ, ಕೆಲವೊಂದು ಸಲ ಮನ್ಸಿಗೆ ಸರಿ ಅನ್ಸಿದ್ದನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾಡಿಬಿಡ್ತೀವಿ. ಆದರೆ ಅದರ ಸೈಡ್ ಎಫೆಕ್ಟ್ಸ್ ಗೊತ್ತಾಗೋದು ಆಮೇಲೇನೆ. ಸರಿ, ಈಗ ಏನಂಥದ್ದಾಯ್ತು? ನಾನು ಮಾಡಿದ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಅತ್ತೆ. ಆದರೆ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕನ್ನೋದಷ್ಟೇ ನನ್ನ ತಲೆಯಲ್ಲಿದ್ದಿತ್ತು. ಆದರೆ ಈಗ ಮುಂದೆ ಏನಾಗುತ್ತೆ ಅನ್ನೋ ಅಳಕ್ ಕಾಡ್ತಾ ಇದೆ. ಸತ್ಯ, ನಿನ್ನಿಂದ ನೊಂದವ್ರಿಗೆ ಏನು ನಿರೀಕ್ಷೆ ಇತ್ತೋ ಅದನ್ನೇ ನೀನು ಮಾಡಿದೀಯಾ. ಅವನೇನಾದರೂ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಿದ್ರೆ ಅದು ಬರೀ ನಿನ್ನೊಬ್ಬಳದೇ ಸೋಲಾಗ್ತಿರ್ಲಿಲ್ಲ, ಇಡೀ ವ್ಯವಸ್ಥೆಯೇ ಸೋಲಾಗ್ತಿತ್ತು. ನೀನು ಎಲ್ಲರನ್ನೂ ಗೆಲ್ಸಿದೀಯ ಸತ್ಯ. ಈಗ ಅಳ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಸತ್ಯ, ಅವನ ಎನ್ಕೌಂಟರ್ ಇಡೀ ರಾಜ್ಯಕ್ಕೆ ಒಂದು ಉದಾಹರಣೆ. ಇನ್ಮೇಲೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದಕ್ಕಿಂತ ಮುಂಚೆ ಅವ್ರ ಎದೆ ನಡ್ಗತ್ತಲ್ಲ, ಅಷ್ಟಾದರೆ ಸಾಕು. ನೀನು ಮಾಡಿದ ಕೆಲಸ ಸಾರ್ಥಕ. ಹೌದು ಹುಡುಗಿ, ಅಂಥ ಪಾಪಿಗಳಿಗೆ ಬದುಕೋ ಯಾವ ಅರ್ಹತೆನೂ ಇಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಹೆಣ್ಣು ಮಕ್ಕಳು ಉಸಿರಾಡಕ್ಕೂ ಬಿಡದೆ ಶವದ ಥರ ಮಾಡ್ತಾರಲ್ಲ, ಅಂಥವ್ರಿಗೆ ಸಾವೇ ಶಿಕ್ಷೆ. ನೀನು ಅದನ್ನು ಮಾಡಿದೀಯಾ. ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮಿಕ್ಕಿದ ಪರಿಣಾಮಗಳು ಏನೇ ಇದ್ದರೂ ಧೈರ್ಯವಾಗಿ ಎದುರಿಸೋಣ. ನೀನೇನು ಯೋಚನೆ ಮಾಡಬೇಡ. ನೀನು ಮಾಡಿದ ಕೆಲಸದ ಬಗ್ಗೆ ಕಿಂಚತ್ತೂ ಅನುಮಾನ ಪಡಬೇಡ ಮಗಳೇ. ನೀನೇನೇ ಮಾಡಿದ್ರು ಅದನ್ನು ಸರಿಯಾಗೇ ಮಾಡಿದ್ದೀಯ. ಅದಕ್ಕೆ ನಿನ್ನ ಅತ್ತೇನೇ ಸಾಕ್ಷಿ. ರಾಯರೇ, ನಾನು ಏನೇ ಮಾಡಿದ್ರು ನೀವು ಅತ್ತೆ ಚಿಕ್ಕತ್ತೆ ಯಾವಾಗಲೂ ನನ್ನ ಬೆನ್ನಿಗೆ ನಿಲ್ತಿದ್ರಿ. ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿದ್ನೋ ಈ ಜನ್ಮದಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಇದರಲ್ಲಿ ನಮ್ಮ ಹೆಚ್ಚುಗಾರಿಕೆ ಏನೂ ಇಲ್ಲಮ್ಮ ಸತ್ಯ. ನೀನು ಹೇಗೆ ನಡ್ಕೊಳ್ತೀಯೋ ನಾವು ಹಾಗೇನೆ, ಅಷ್ಟೇ. ಅದು ಬಿಡು, ನಿನ್ನ ಮನಸ್ಸಿನಲ್ಲಿ ಯಾವುದೇ ಗಿಲ್ಟ್ ಇಟ್ಕೋಬೇಡ. ಅದರ ಅಗತ್ಯನೂ ಇಲ್ಲಮ್ಮ. ಸಮಾಜದಲ್ಲಿ ನಡೀತಿರೋ ದೌರ್ಜನ್ಯಕ್ಕೆ ನಿನ್ನ ನಡೆ ಒಂದು ಮಾದರಿ ಕಣಮ್ಮ. ಕೆಟ್ಟ ಕೆಲಸ ಮಾಡೋರ್ಗೆ ಎದೆನ ಗಡಗಡಗಡ ಅಂತ ನಡಗಿಸಿದ್ದೀಯ. ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನೀನೇನು ಹೆದರ್ಕೋಬೇಡ. ಏ ಹುಡುಗಿ, ನಿಮ್ಮ ಮಾವ ಏನು ಹೇಳಿದ್ರು ಅರ್ಥ ಆಯ್ತಲ್ವಾ? ಹೋಗು, ಫ್ರೆಶ್ ಆಗು. ಬಿಡಿ ಸರ್, ಅದನ್ನ ಅವಳ ಮೇಲೆ ಸಿಟ್ಟಿಂದ ನಿಮ್ ಕೈ ಸುಟ್ಕೋತಿದ್ದೀರಲ್ಲ. ಅಲ್ರಿ, ನನ್ನ ಮಗನ್ನ ಬೀದಿಲಿ ನಾಯಿ ಹೊಡೆದಂಗೆ ಹೊಡೆದು ಸಾಯಿಸ್ಬಿಟ್ಲಲ್ರಿ ಅವಳು. ಅವಳಿಗೂ ಇದೇ ಗತಿ ಬರಬೇಕು. ಇದು ಪ್ಲಾನ್ಡ್ ಎನ್ಕೌಂಟರ್ ಅಂತ ಪ್ರೂವ್ ಆಗ್ಬೇಕು. ಅಲ್ಲಿವರೆಗೂ ನನ್ನ ಸಮಾಧಾನ ಇಲ್ಲ, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಏನಾದ್ರೂ ಮಾಡ್ಲಿ. ಈಗ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ಬಿಡಿ. ನಾವೀಗ ಏನಾಗಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕು. ಅಣ್ಣ, ಆ ಇನ್ಸ್ಪೆಕ್ಟರ್ ಈಗ ಮಾಡಬಾರ್ದಾಗಿತ್ತು ಅಣ್ಣ. ಆದ್ರೆ ಈಗ ಘಟನೆ ನಡೆದೋಗಿದೆ. ದಯವಿಟ್ಟು ನಿಮ್ಮ ಮನ್ಸಿಗೆ ತಗೋಬೇಡಿ ಅಣ್ಣ. ಮನ್ಸಿಗೆ ತಗೊಳ್ದೆ ಇನ್ನೇನೇ ಮಾಡ್ಲಿ, ಏನೋ ಮಾಡ್ಲಿ, ನಾನು ಸತ್ತಿರೋನು ನನ್ನ ಮಗ ಕೊಡ. ನನ್ನ ಮಗ ಒಬ್ಬನೇ ಮಗ, ಪ್ರೀತಿಯಿಂದ ಬೆಳೆಸಿದ ಮಗ ಕೊಡ. ನನಗೆ ಕೊಳ್ಳಿ ಇಡ್ಬೇಕಾದ ಮಗನಿಗೆ ನಾನೇ ಕೊಳ್ಳಿ ಇಡ್ಬೇಕಾದ ಪರಿಸ್ಥಿತಿ ಬಂತಲ್ಲೋ. ನನ್ನ ನಿಮ್ಗೆ ಅರ್ಥ ಆಗಲ್ಲ. ಅಣ್ಣ, ನೀವು ಯಾವುದಕ್ಕೂ ಭಯ ಪಡಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ನೋಡಿದ್ನಲ್ಲ ನೀವೆಲ್ಲ ನನ್ನ ಜೊತೆ ಇದು ಮಾಡಿದ ಉಪಕಾರನ ಸಾಕು. ಅಣ್ಣ, ದಯವಿಟ್ಟು ನೀವು ಇಲ್ಲಿಂದ ಹೊಟ್ಟೋಗಿ, ಪ್ಲೀಸ್ ಹೋಗಿ. ಸರ್, ಏನ್ರಿ ನಿಮ್ದು? ಅಣ್ಣ,
ಸಮಾಧಾನ ಮಾಡ್ಕೊಳ್ಳಿ. ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ನೀವೀಗ ಏನ್ರಿ ನಾನೀಗ ಮುಂದೆ ಏನು ಮಾಡಬೇಕು ಗೊತ್ತಾ? ನನ್ನ ಮಗನಿಗೆ ಬಂತಲ್ಲ ಅದೇ ಗತಿ ಆ ಸತ್ಯಂಗ್ ಬರಬೇಕು. ಪ್ಲಾನ್ಡ್ ಎನ್ಕೌಂಟರ್ ಅಂತ ಪ್ರೂವ್ ಮಾಡಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ, ನಿದ್ದೆ ಇಲ್ಲ. ಏನಾದ್ರೂ ಮಾಡಿ. ರಾಮಚಂದ್ರರಾಯ, ಹೇ ರಾಮು, ಇದಕ್ಕೆಲ್ಲ ನಿನ್ನ ಸೊಸೆ, ನಿಮ್ಮ ಮನೆಯವರೇ ಕಾರಣ. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಎದೆ ಎತ್ತರಕ್ಕೆ ಬೆಳೆದ ಮಗನನ್ನ ಕಿತ್ಕೊಂಡ್ಬಿಟ್ರೆ ಅಲ್ವಾ ನೀವು? ಇಷ್ಟು ದಿನ ನನ್ನ ಸ್ನೇಹನ ನೋಡು, ಸ್ನೇಹದ ರುಚಿ ಗೊತ್ತಿದೆ. ನನ್ನ ದ್ವೇಷದ ಬೆಂಕಿ ನೋಡ್ತೀಯ, ನನ್ನ ದ್ವೇಷದ ಬೆಂಕಿ ನೋಡ್ತೀಯ. ಅದು ಕೊಡಿ ಇಲ್ಲಿ. ಇದಾತೆ ಒಳ್ಳೆ ಕಲರ್ ಕಾಂಬಿನೇಷನ್ ಕಣೆ. ರುಕು ಇಲ್ಲೋಡ, ಇದು ನಿನಗೆ ಚೆನ್ನಾಗಿ ಒಪ್ಪುತ್ತೆ ಕಣೆ. ಅಜ್ಜಿ, ಅಷ್ಟು ದೊಡ್ಡ ಬಾರ್ಡ್ರು ನನಗೆ ಬೇಡ. ಬಂದು ಜನ ಏನು ಅನ್ಕೋತಾರೆ? ಮದುವೆಲಿ ಇಷ್ಟಾದರೂ ಇರಬಾರ್ದಾ? ಅತ್ತೆ, ಈಗಿನ ಕಾಲದ ಹುಡುಗಿಯರ ಫ್ಯಾಷನ್ನು ನಮಗೆ ಅರ್ಥ ಆಗಲ್ಲ. ಹುಡುಗಿ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಬಿಡಿ. ನಿನ್ಗೆ ಯಾವ್ದು ಇಷ್ಟನೋ ಆರಿಸ್ಕೊಳೆ. ಅಜ್ಜಿ, ಜಾನಕಿ ಎಂತ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡಿದ್ದಾಳೆ ನೋಡು. ಅವಳ ಮುಖ ನೋಡಿ, ಆಗ್ಲೇ ಮದುಮಗಳ ಕಳೆ ಬಂದ್ಬಿಡ್ತು. ಹೆಂಗೆಲ್ಲ ಕಲಕ ಅಂತ ಹೊಳಿತಾ ಇದ್ದಾಳೆ. ಈ ಸೀರೆ ಏನಾದರೂ ಉಟ್ಕೊಂಡ್ಬಿಟ್ರೆ ನಮ್ಮ ಬಾಲ ಪಾಪ ಕಳೆದೇ ಹೋಗ್ತಾನೆ. ಅಲ್ವೇನ ಬಾಲ? ರುಕ್ಕು, ಚೆನ್ನಾಗಿದೆ. ನಿನಗಿಷ್ಟ ಆದರೆ ತಗೋ. ನನಗಿಷ್ಟನೇ. ನೀನೊಂದು ಮಾತು ಹೇಳು. ಹೇಳಪ್ಪ ಬಾಲ, ನಮ್ಮ ಹೆಣ್ಮಕ್ಳಿಗೆಲ್ಲ ಹಾಗೇನೆ, ಮನೆಯವರು ಒಪ್ಪಿಗೆ ಕೊಟ್ರೇನೆ ಸರಿ ಬರೋದು. ಚೆನ್ನಾಗಿದೆ ರುಕ್ಕು. ನಿನ್ನ ಸೆಲೆಕ್ಷನ್ ಅಂದಮೇಲೆ ಕೇಳಬೇಕಾ? ಆದರೂ ನೀನು ಹೇಳಿದ್ರೇ ನನಗೆ ಖುಷಿ ಆಗೋದು. ಚೆನ್ನಾಗಿದೆ, ತಗೋ. ಅಣ್ಣ, ಇದನ್ನು ಫೈನಲ್ ಮಾಡಿ. ಒಂದೇನಾ? ಅಯ್ಯೋ, ಎಲ್ಲಾದರೂ ಉಂಟೆ. ಏನು ರುಕು ನೀನು ಮದುವೆಗೆ ಒಂದೇ ಒಂದು ಸೀರೆ ಸೆಲೆಕ್ಟ್ ಮಾಡ್ತಾ ಇದೀಯಾ? ಮಿಕ್ಕಿದ್ದಕ್ಕೆ ಮನೇಲಿರೋದೇ ಉಡ್ಕೊಂಡ್ರೆ ಆಯ್ತಲ್ವಾ ಅಜ್ಜಿ? ಮಾವಂಗೆ ಯಾಕೆ ಶ್ರಮ ಅಂತ. ಓಹೋ, ಈಗಲೇ ಗಂಡನಿಗೆ ಟ್ಯಾಕ್ಸ್ ಹಾಕೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ನೋಡು ಬಲ. ರುಕ್ಕು, ಹಾಗೆಲ್ಲ ಯೋಚನೆ ಮಾಡಬೇಡ. ನಾವೇನು ಮದುವೆನ ಪದೇ ಆಗ್ತೀವ? ಒಂದೇ ಸರಿ ತಾನೆ, ಪರವಾಗಿಲ್ಲ, ತಗೋ. ನೋಡು, ನಿನ್ನ ಬಾವಿ ಗಂಡನೇ ಹೇಳ್ತಿದ್ದಾನೆ ಅಂದಮೇಲೆ ಮೀನಮೇಷ ಯಾಕೆ? ತಗೊಂಡ್ಬಿಡೆ. ಹಾಳಾದವರು. ಬಾಲಂಗೆ ಎರಡನೇ ಮದುವೆ ಮಾಡೋಕೆ ಅದೇನು ಸಂಭ್ರಮ ಪಡ್ತಿದ್ದಾರೋ ಏನೋ. ತುದಿಗಾಲಲ್ಲಿ ನಿಂತುಬಿಟ್ಟಿದ್ದಾರೆ. ಸಾಲದಕ್ಕೆ ಈ ರುಕ್ಕು ಬೇರೆ.
ಮಾವ ಮಾವ ಅಂದ್ಕೊಂಡು ಕರ್ಮ. ಒಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಬಾಲನ್ ಜೀವನನ ಹಾಳು ಮಾಡ್ತಿದ್ದಾರೆ. ಇದೆಲ್ಲ ಆಗ್ತಿರೋದು ಅಜ್ಜಿ ಮತ್ತೆ ಅಮ್ಮನಿಂದ. ಅವ್ರು ನೆಟ್ಟಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಮ್ಮನ್ನು ಬರೋದಕ್ಕೆ ಹೇಳಿದ್ರಾ? ಹೌದು ಮೇಡಮ್, ಆದರೆ ಯಾಕೆ ಬರೋದಕ್ಕೆ ಹೇಳಿದಾರೆ ಅಂತ ಗೊತ್ತಾಗ್ತಲ್ಲ. ಇದ್ರಲ್ಲಿ ಗೊತ್ತಾಗೋದಕ್ಕೆ ಏನಿದೆ ಶಿವು ಅವರೇ? ಎನ್ಕ್ವೈರಿ ಅನ್ಸುತ್ತೆ, ನೋಡೋಣ ಇರಿ. ಬಹುಶಃ ಒಂದು ಹೆಣ್ಣಿಗೆ ನ್ಯಾಯಾಲಯದಲ್ಲಿ ಸಿಗದಿರೋ ನ್ಯಾಯನ ನೀವು ರಿವಾಲ್ವರ್ ಮುಖ ಕೊಡ್ತಿದ್ರಿ. ಅದಕ್ಕೆ ಮೆಚ್ಚಿ ನಿಮ್ಮನ್ನು ಸನ್ಮಾನ ಮಾಡೋಕ್ಕೆ ಕರೆಸಿರ್ಬೋದು ಮೇಡಮ್. ಗೊತ್ತಿಲ್ಲ ಮುನ್ಸ್ವಾಮಿ ಅವರು, ನೋಡೋಣ. ಮ್ಯಾಮ್, ನೀವು ಬಂದ ಮೇಲೆ ಬರೋಕ್ಕೆ ಹೇಳಿದ್ದಾರೆ. ಹೌದಾ? ಸರಿ, ಹೋಗೋಣ ಬನ್ನಿ.